ಇಂದು ಭಾರತಕ್ಕೆ ರಾಜತಾಂತ್ರಿಕ ಜಯ ಸಿಕ್ಕಂತ ದಿನ. ಯಾಕಂದ್ರೆ ಬರೋಬ್ಬರಿ 17 ವರ್ಷಗಳ ಸೇಡಿಗೆ ಉತ್ತರ ಸಿಕ್ಕಿದೆ. ನವೆಂಬರ್ 26ರ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ನರಹಂತಕ ರಾಣಾನನ್ನ ಎನ್ಐಎ ಭಾರತಕ್ಕೆ ಕರೆತಂದಿದೆ. ಇನ್ನು ರಾಣಾನ ರಣಬೇಟೆ ಆಡಿದೆ. 17 ವರ್ಷಗಳಿಂದ ಆತನನ್ನ ಕರೆತರುವುದಕ್ಕೆ ಪ್ರಯತ್ನಗಳು ಮಾಡ್ತಾ ಇತ್ತು. ಜೊತೆಯಲ್ಲಿ ಯಾವ ರೀತಿಯಾದಂಥ ಪ್ರಯತ್ನ ಇತ್ತು ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ನರಹಂತಕ ತಾಹೋವೋ ರಾಣಾ ಭಾರತಕ್ಕೆ ಎಂಟ್ರಿ. ಮುಂಬೈ ಬಾಂಬ್ ದಾಳಿಯ ಕಿಂಗ್ ಪಿನ್ ಭಾರತಕ್ಕೆ. 17 ವರ್ಷಗಳ ಸೇಡು, ನೋವು, ಆಕ್ರೋಶಕ್ಕೆ ಜಯ. ಇಂದು ಭಾರತಕ್ಕೆ ಸಿಕ್ಕಿದೆ ರಾಜತಾಂತ್ರಿಕ ವಿಜಯ. ಇಡೀ ಭಾರತ ಕಂಡು ಕೇಳರಿಯದ ಉಗ್ರ ದಾಳಿಯೊಂದು ಮುಂಬೈನಲ್ಲಿ ನವೆಂಬರ್ 26ರಂದು ನಡೆದಿತ್ತು. ಮುಂಬೈನಲ್ಲಿ ನಡೆದಿದ್ದ ಆ ಭೀಕರ ಭಯೋತ್ಪಾದಕ ದಾಳಿಯನ್ನ ಭಾರತದ ಜನ ಇಂದಿಗೂ ಮರೆಯಲು ಸಾಧ್ಯವಿಲ್ಲ. ಅಂದು ನಡೆದಿದ್ದ ಭಯಾನಕ ದಾಳಿ ದೇಶ ಮಾತ್ರವಲ್ಲದೆ ಇಡೀ ಜಗತ್ತಿನಲ್ಲೇ ಭಾರೀ ಸದ್ದು ಮಾಡಿತ್ತು. ಇದೇ ಟೆರರಿಸ್ಟ್ ದಾಳಿಯ ಮಾಸ್ಟರ್ ಮೈಂಡ್ ರಕ್ತ ಪಿಸಾಚು ತಾಹೋವೋ ರಾಣಾನನ್ನ ಕೊನೆಗೂ ಭಾರತಕ್ಕೆ ಎಳೆದು ತರಲಾಗಿದೆ. ಭಾರತದ ಮೋಸ್ಟ್ ವಾಂಟೆಡ್ ಈ ಉಗ್ರ ಪಾಕಿಸ್ತಾನದಿಂದ ಕೆನಡಾಗೆ ಹೋಗಿ ನೆಲೆಸಿದ್ದ ಭಯೋತ್ಪಾದಕ ಕೃತ್ಯದ ಹಿನ್ನೆಲೆಯಲ್ಲಿ ಅಮೆರಿಕ ಆತನನ್ನ ಬಂಧಿಸಿತ್ತು. ಸದ್ಯ ಭಾರತ ಸರ್ಕಾರದ ಮನವಿ ಹಾಗೂ ದ್ವಿಪಕ್ಷೀಯ ಮಾತುಕತೆಯ ಪ್ರತಿಫಲ ಅಮೆರಿಕ ರಾಣಾನನ್ನು ಗಡೀಪಾರು ಮಾಡಿದೆ. ಈ ಹಿನ್ನೆಲೆ ಉಗ್ರ ರಾಣಾನನ್ನ ಇಂದು ಭಾರತಕ್ಕೆ ಕರೆತರಲಾಗಿದೆ. ಅಮೆರಿಕದ ಸುಪ್ರೀಂ ಕೋರ್ಟ್ ಅನುಮತಿ ಪಡೆದು ಈ ನೀಚನನ್ನು ಭಾರತಕ್ಕೆ ಎಳೆದುಕೊಂಡು ಬರಲಾಗಿದೆ. 64 ವರ್ಷದ ತಾಹೋವೋ ರಾಣಾ ಪಾಕಿಸ್ತಾನದ ಉಗ್ರ ಸೇನೆಯ ವೈದ್ಯಕೀಯ ದಳದಲ್ಲಿದ್ದವನು. 1997ರಲ್ಲಿ ರಾಜೀನಾಮೆ ನೀಡಿ ಕೆನಡಾಕ್ಕೆ ತೆರಳಿದ್ದ. ಕೆನಡಾ ಪೌರತ್ವ ಪಡೆದಿದ್ದ ಉಗ್ರ ರಾಣಾ ಅಮೆರಿಕದ ಚಿಕಾಗೋಗೆ ವಲಸೆ ಹೋಗಿ 26/11ರ ಮುಂಬೈ ಅಟ್ಯಾಕ್ನ ರೂವಾರಿ ಉಗ್ರ ಡೇವಿಡ್ ಹೆಡ್ಲಿಯನ್ನ ಭೇಟಿಯಾಗಿದ್ದ. ಕಾನೂನು ಕೇಂದ್ರ ಎಂಬ ಕಂಪನಿಯ ಪ್ರತಿನಿಧಿಯ ಸೋಗಿನಲ್ಲಿ ಮುಂಬೈ, ಜೈಪುರ, ಪುಷ್ಕರ್, ಗೋವಾ, ಪುಣೆಯಲ್ಲಿ ಪ್ರಯಾಣಿಸಿದ ಹೆಡ್ಲಿ ರಾಣಾ ಉಗ್ರ ಹಫೀಜ್ ಸಯೀದ್ ಜೊತೆ ಸೇರಿ ದಾಳಿಯ ಸಂಚು ರೂಪಿಸಿದ್ರು. 2008ರ ಮುಂಬೈ ಭಯೋತ್ಪಾದಕ ದಾಳಿಯ ನಂತರ ಆರಂಭವಾಗಿ ಏಪ್ರಿಲ್ 10, 2025ರಂದು ಉಗ್ರ ರಾಣಾ ಭಾರತಕ್ಕೆ ಆಗಮಿಸೋವರೆಗೆ ಏನೆಲ್ಲ ಆಯ್ತು ಅನ್ನೋದನ್ನ ನೋಡೋದಾದ್ರೆ, ಉಗ್ರ ರಾಣಾ ರಣಬೇಟೆ. 2008 ಮುಂಬೈ ಉಗ್ರ ದಾಳಿಯ ಕಿಂಗ್ ಪಿನ್ ರಾಣಾ. 2009 ಡೆನ್ಮಾರ್ಕ್ ಪತ್ರಿಕಾ ಕಚೇರಿ ದಾಳಿಗೆ ಸಂಚು. 2009 ಅಮೆರಿಕ FBI ನಿಂದ ಉಗ್ರ ರಾಣಾ ಅರೆಸ್ಟ್. 2011 ಟೆರರಿಸ್ಟ್ ದಾಳಿಗೆ ರಾಣಾ ಸಂಚು ಸಾಬೀತು. ಡೆನ್ಮಾರ್ಕ್ನಲ್ಲಿ ಉಗ್ರ ದಾಳಿಯಲ್ಲಿ ಭಾಗಿ, ರಾಣಾಗೆ ಜೈಲು. 2013 14 ವರ್ಷಗಳ ಜೈಲು ಶಿಕ್ಷೆಗೀಡಾದ ರಾಣಾ. 2018 ರಾಣಾ ವಿರುದ್ಧ ಭಾರತದಲ್ಲಿ ಅರೆಸ್ಟ್ ವಾರೆಂಟ್. 2020 ಕೋವಿಡ್-19 ಸಾಂಕ್ರಾಮಿಕ ವೇಳೆ ರಾಣಾ ರಿಲೀಸ್. ಆರೋಗ್ಯ ಸಮಸ್ಯೆಗಳಿಂದ ಜೈಲಿನಿಂದ ಬಿಡುಗಡೆಯಾಗಿದ್ದ ರಾಣಾ. 2019 ಡಿಸೆಂಬರ್ 4ರಂದು ರಾಣಾ ಗಡೀಪಾರಿಗೆ ಭಾರತ ಮನವಿ. 2020 ಜೂನ್ 10ರಂದು ರಾಣಾ ಬಂಧನಕ್ಕಾಗಿ ಔಪಚಾರಿಕ ದೂರು. ಅಮೆರಿಕಕ್ಕೆ ರಾಜತಾಂತ್ರಿಕ ಟಿಪ್ಪಣಿ ಸಲ್ಲಿಸಿದ್ದ ಭಾರತ. 2020 ಭಾರತದ ಗಡೀಪಾರು ವಿನಂತಿ ಹಿನ್ನೆಲೆ ರಾಣಾ ಮತ್ತೆ ಅರೆಸ್ಟ್. 2023 ರಾಣಾ ಗಡೀಪಾರಿಗೆ ಅಮೆರಿಕ ಸುಪ್ರೀಂ ಕೋರ್ಟ್ ಅಸ್ತು. 2025 ಉಗ್ರ ರಾಣಾ ಗಡೀಪಾರೆಂದು ಅಮೆರಿಕ ಘೋಷಣೆ. ಅಮೆರಿಕದಿಂದ ತನ್ನ ಗಡೀಪಾರನ್ನ ವಿರೋಧಿಸಿದ್ದ ರಾಣಾ. ಅದೆಷ್ಟು ಸಾವು ನೋವು, ಅಮಾಯಕರು, ಮಕ್ಕಳು, ವೃದ್ಧರು, ದಕ್ಷ ಅಧಿಕಾರಿಗಳ ಪ್ರಾಣವನ್ನೇ ಬಲಿ ಪಡೆದಿದ್ದ ಈ ನರಹಂತಕ ಅಂದು ಸಾವನ್ನಪ್ಪಿದವರ ರಕ್ತ ಕಂಡು ಖುಷಿಪಟ್ಟಿದ್ದ. ಇಡೀ ಭಾರತೀಯರ ಕಣ್ಣೀರಿಗೆ ಗುರಿಯಾಗಿದ್ದ ಮುಂಬೈ ದಾಳಿಯನ್ನ ರಾಣಾ ಸಮರ್ಥಿಸಿಕೊಂಡಿದ್ದ. ಪಾಕ್ ಸೇನೆ ಗೌರವ ಕೊಡಬೇಕು ಎಂದಿದ್ದ. ಇಂತಹ ನರರಾಕ್ಷಸನನ್ನ ಇಂಡಿಯಾ NIA ಅಂಡ್ ಇಂಟೆಲಿಜೆನ್ಸ್ ಬ್ಯೂರೋ ಟೀಮ್ ಬೀದಿ ನಾಯಿಯಂತೆ ಎಳೆದು ತಂದಿದೆ. ಈತನ ವಿಚಾರಣೆ ದೆಹಲಿಯ ಕೋರ್ಟ್ನಲ್ಲಿಯೇ ನಡೆಯಲಿದ್ದು ತಿಹಾರ್ ಜೈಲಿನಲ್ಲಿ ಈತನನ್ನ ಬಂಧಿಸಿಡಲು ನಿರ್ಧರಿಸಲಾಗಿದೆ. ದಿವ್ಯಲತಾ ಮೂಡಿಗೆರೆ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.